ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ವಿಜಯಪುರ ಮಹಾನಗರ ಪಾಲಿಕೆಯ ಉಪಚುನಾವಣೆಯ ನಿಮಿತ್ತ ವಾರ್ಡ್ ನಂಬರ್ 29ರಲ್ಲಿ ಮುಖಂಡ ಅಬ್ದುಲ್ ಹಮೀದ್ ಮುಷ್ರಿಫ್ ರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಾಬು ಯಳಗಂಟಿರವರ ಪರ ಮನೆ ಮನೆಗೆ ತೆರಳಿ ಪ್ರಚಾರ ಕಾರ್ಯ ಕೈಗೊಳ್ಳಲಾಯಿತು. ಹಸ್ತಕ್ಕೆ ಮತ ಕಾಂಗ್ರೆಸ್ ಪಕ್ಷಕ್ಕೆ ಈಗಾಗಲೇ ವಾರ್ಡಿನಲ್ಲಿ ಬಾಬು ಯಲಗಂಟಿ ಅವರಿಗೆ ಹಸ್ತಕ್ಕೆ ಮತ ಪಕ್ಷಕ್ಕೆ ಆರಾಮ್ ಪಿಕ್ಚರ್ ವಾರ್ಡಿನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸರ್ವಾಂಗೀಣ ಏಳಿಗೆಗಾಗಿ ಈ ಬಾರಿ ನಿಮ್ಮ ಮತ ಹತ್ತನ್ನು ಗುರುತಿತ ಮತದಾನ ಬಾಂಧವರೇ. ಇದು ವಿಜಯಪುರ ಮಹಾನಗರ ಪಾಲಿಕೆ ಅದರಂತೆ 3 ವಾಕಿಂಗ್ ಟ್ರ್ಯಾಕ್ 13 ಗಾರ್ಡನ್ ಕಾಂಪೌಂಡ್ ನಿರ್ಮಾಣ ತಲಾಭಾವಿ ಕಾಮಗಾರಿ ಉದ್ಘಾಟನೆ ಮತ್ತು ಕೆಲಸ ಮಾಡುತ್ತಿದ್ದು ಬಹಳ ಕರೆಂಟ್ ಅಪ್ರೂವಲ್ ಮಾಡುತ್ತಿದ್ದು ಆಶೀರ್ವಾದ ಮಾಡ್ರಿ. ಇವತ್ತಿನ ದಿವಸ ವಾರ್ಡ್ ನಂಬರ್ 29 ನಾವು ಪ್ರಚಾರ ನಡೆದಿದೆ. ನಮ್ಮ ಕಾಂಗ್ರೆಸ್ ಮುಖಂಡರು ಅಬ್ದುಲ್ ಹಮೀದ್ ಮುಷ್ರಿಫ್ ಅವರೇ, ಮೇಯರ್ ರಜಾಕ್ ಅವರೇ, ಶಬ್ಬೀರ್ ಅಹಮದ್ ಜಾಗೀದಾರ್, ನಮ್ಮ ಮೈನಾರಿಟಿ ಜಿಲ್ಲಾ ಅಧ್ಯಕ್ಷ ಮತ್ತು ಗ್ಯಾರಂಟಿ ಅಧ್ಯಕ್ಷವರೇ, ವಿದ್ಯಾರ್ಥಿ ತುಂಗಳವರೇ, ಗೋಕಾಕ್ ಮೇಡಮ್ ಅವರು ಎಲ್ಲರೂ ಕೂಡ ನಾವು 29 ವಾರ್ಡ್ನಾಗೆ ನಾವು ಪ್ರಚಾರ ಮಾಡ್ತೀವಿ. ಹಂಗೆ ರೆಸ್ಪಾನ್ಸ್ ಅಂದ್ರೆ ಮತ್ತು ನಮ್ಮ ಪ್ರಚಾರದ ರೆಸ್ಪಾನ್ಸ್ ಚಲೋನೇ ಇದೆ. ಎಲ್ಲ ಮನೆ ಹೋಗಿ ನಾವು ಇದು ಗ್ಯಾರಂಟಿದು ಹೇಳಾಕತ್ತೀವಿ. ಮತ್ತು ನಮ್ಮೇನು ಕಾರ್ಡ್ ಅದ ಎಲ್ಲ ಹಂಚಿದ ಅಂತ ಹೇಳಿ ಪ್ರಚಾರ ಮಾಡ್ಲಾಗದು. ರೆಸ್ಪಾನ್ಸ್ ಚಲೋ ಇದೆ. ಮೊನ್ನೆ ನಗರ ಶಾಸಕರು ಇದೇ ವಾರ್ಡದಲ್ಲಿ ಪ್ರಚಾರ ಮಾಡೋ ಸಮಯದಲ್ಲಿ ತಮ್ಮ ಪಕ್ಷ ಬಗ್ಗೆ ಮಾತಾಡಬೇಕು, ಅದಕ್ಕೆ ಏನಂತೀರಿ? ಅವ ಹಂಗೆ ಮಾತಾಡ್ತಾರ, ಹುಚ್ಚದಾರ ಶಾಸಕರ. ಏನು ಮಾತಾಡ್ತಾರೋ ಶಾಸಕರ, ಬರೀ ಹಿಂದೂ ಮುಸ್ಲಿಂ ಜಗಳ ಹಚ್ಚೋದು. ಮೊನ್ನೆ ನೋಡಿರಿ ನೀವು ತೆರಳದಾಗೆ, ನೀವೇ ನಿಮ್ಮ ಪ್ರೆಸ್ ಮಾಧ್ಯಮ ನೋಡಿರಲ್ಲ, ಎಲ್ಲ ನೀವೇ ತೋರಿಸಿರಲ್ಲ. ಏನು ಮಾಡೋಣ ಎಲ್ಲ ಈ ಯಾವ ವೇದಿಕೆ ಮೇಲೆ ತಳಗಿಡಿಯಪ್ಪ ಅಂತ ಹೇಳಿದ್ರು. ಅವಾಗ ನಾವು ಎಲ್ಲರೂ ನಿಮ್ಮ ಮೇಡ್ಯಾದವರು ಇದ್ದಿದ್ರ. ಅದು ಅಭಿವೃದ್ಧಿ ಮಾಡೋ ತಲಕಿಸಿ ಹೇಳ್ರಿ, ನಗರ ಶಾಸಕ ಇದ್ದಾರೆ ಅವರು. ಇವತ್ತು
ಬಿಜಾಪುರ ನಗರದಲ್ಲಿ ವಾರ್ಡ್ ನಂಬರ್ 29ನೇ ವಾರ್ಡಿನ ಚುನಾವಣೆ ಪ್ರಚಾರಕ್ಕೆ ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು, ಹಮೀದ್ ಮುಷ್ರೀಫ್ ಅವರು, ಸಜ್ಜಾದ ಮುಷ್ರೀಫ್ ಅವರು, ನಮ್ಮ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದಂಥ ವಿದ್ಯಾರಾಣಿ ತುಂಗೋಳ ಅವರು ಮತ್ತು ಎಲ್ಲ ಮುಖಂಡರು ಕೂಡಿ ಇವತ್ತು ವಜ್ರಹನುಮಾನ್ಲಿಂದ ನಾವು ಮತ್ತೆ ಮನೆಗೆ ಮತಯಾಚನೆ ಮಾಡಿ ಅವರು ಮತಯಾಚನೆ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಎಲ್ಲ ಜನರು ನಮ್ಮ ಜೊತೆಲಿ ಇದ್ದಾರೆ ಅನ್ನೋದು ಒಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಹಳಷ್ಟು ಇಲ್ಲಿ ಕೆಲಸ ಆಗಿದ್ದಿಲ್ಲ. ನಾವು ಏನು ಮೇಯರ್ ಆದಮೇಲೆ ಸುಮಾರು ಒಂದು 5 ಕೋಟಿ ರೂಪಾಯಿ ಇದರ ಖರ್ಚು ಮಾಡಿದ್ವಿ. ಈ ನಗರ ಶಾಸಕರು ಹೇಳ್ತಾರೆ ನಾವು ಇಲ್ಲಿ ಏನು ಮಾಡಿ ಇವತ್ತು ಕೃಷಿ ಅವ್ರು ಏನು ಮಾಡ್ಯಾರ ಅನ್ನೋದು ಅವ್ರು ತೋರಿಸ್ಬೇಕು ಮೊದಲು. ಯಾಕಂದ್ರೆ ಈ ವಾರ್ಡ್ನಲ್ಲಿ ನಾವು ಏನು ಅಧಿಕಾರ ವಹಿಸಿದ ನಂತರ 29ನೇ ವಾರ್ಡ್ ಜನ ಗೊತ್ತದ ಯಾವ್ಯಾವ ಎಲ್ಲೆಲ್ಲಿ ರೋಡ್ ಆಗಿದ್ದಿಲ್ಲ, ಎಲ್ಲೆಲ್ಲಿ ರೋಡ್ ಮಾಡಿವಿ ಅನ್ನೋದು ಅವ್ರೆಲ್ಲ ಉತ್ತರ ಕೊಡ್ತಾರೆ. ಅದಕ್ಕೆ ನಾವು ಇವತ್ತಿನ ದಿವಸ ಪ್ರಚಾರ ಮಾಡ್ಕೋತ ನಾವೆಲ್ಲರೂ ಅದೇ ಮನೆಗೆ ತಿರುಗಾಡಿ ಅವ್ರಿಗೆ ಮತಯಾಚನೆ ಮಾಡ್ತಾ ಇದ್ವಿ. ಎಲ್ಲರ ಜನರು ವಿಶ್ವಾಸ ಕೊಡ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಇದು ಓಟ್ ನಾವು ಕಾಂಗ್ರೆಸ್ ಹಾಕ್ತೀವಿ ಅನ್ನೋದು ಅವರು ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ನಮ್ಮ ಕ್ಯಾಂಡಿಡೇಟ್ ಬರುವುದು 100ಕ್ಕೆ 100 ಸತ್ಯ, 100ಕ್ಕೆ 100 ಖಚಿತ ಆಗಿದೆ ಅಂತೂ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಸರ್, ನಗರ ಶಾಸಕರು ನಿಮ್ಮ ಪಕ್ಷ ಬಗ್ಗೆ ನಿನ್ನೆ ಪ್ರಚಾರ ಸಮಯದಲ್ಲಿ ನಗರ ಶಾಸಕರು ನಮ್ಮ ಪಕ್ಷ ಬಗ್ಗೆ ಮಾತಾಡುವುದು ಒಂದು ಟೆಂಡರ್ ತಗೊಂಡಾರ. ಅವರಿಗೆ ಹಿಂದೂ ಮುಸಲ್ಮಾನ ಪಕ್ಷ ಇದು ಬಿಟ್ಟು ಬರೀ ಹಿಂದೂ ಮುಸಲ್ಮಾನ ಇಂಡಿಯಾ ಪಾಕಿಸ್ತಾನ ಇದು ಹೊರತುಪಡಿಸಿ ಬೇರೆ ಏನೂ ಕೆಲಸ ಇಲ್ಲ. ಇದಕ್ಕೆ ಮೊನ್ನೆ ತಾನೇ ತೇರ್ದಾಳ್ನಲ್ಲಿ ಅವರಿಗೆ ಸ್ಟೇಜ್ನಿಂದ ತಳಗಿಳಿಸ್ಯಾರ. ಅವ್ರಿಗೆ ಗೊತ್ತಿರ್ಬೇಕಲ್ಲ ಯಾವ ರೀತಿ ಅವರು ಇದು ವರ್ತನೆ ಮಾಡ್ತಾರ. ಜನ ಅದಕ್ಕೆ ಉತ್ತರ ಕೊಡಕತ್ತಾರ. ನಾವು ಯಾರು ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ. ಇಲ್ಲಿ ಎಲ್ಲ ಹಿಂದೂ ಮುಸಲ್ಮಾನ್ ಮಾಡಿ ಬಿಜಾಪುರ್ನಾಗ ನೀವೇ 7 ವರ್ಷದಿಂದ ನಿಮ್ ಅದರಳಿತಿತ್ತು. ಯಾಕೆ 29 ವಾರ್ಡ್ನಾಗ ಒಂದು ರೋಡ್ ಮಾಡಿಲ್ಲ? 29 ವಾರ್ಡ್ನಾಗ ಮಂದಿಗೆ ಹೋಗ್ಲಾಕ್ ಬರ್ಲಾಕ್ ತೊಂದ್ರೆ ಅದ. ಯಾಕೆ ಕೆಲಸ ಮಾಡಿಲ್ಲ? ನಿಮ್ದೇ ಶಾಸಕರು ಡ್ರೈನೇಜ್ ಮಾಡಿಲ್ಲ. ನಾವು ಬಂದ ಮೇಲೆ ಎಲ್ಲ ಡ್ರೈನೇಜ್ ಮಾಡಿದ್ವಿ, ರೋಡ್ ಮಾಡಿದ್ವಿ. ಅವಾಗೆಲ್ಲ ಮಕ್ಕೊಂಡಿದ್ರ ಶಾಸಕರು ಮಕ್ಕೊಂಡಿದ್ರ? ಒಂದು ಏನಾದ್ರೆ ಒಂದು ಇದು ಮಾತಾಡ್ಬೇಕಾದ್ರೆ ಬರೀ ಹಿಂದೂ ಮುಸಲ್ಮಾನ ಬರೀ ಅಭಿವೃದ್ಧಿ ಅನ್ನೋದು ಕೆಲಸ ಇಲ್ಲೇ ಇಲ್ಲ ಅವ್ರಿಗೆ. ಇದು ಬಟೇ ಹಿಂದೂ ಮುಸಲ್ಮಾನ. ಈಗ ಬಂದು ವಕಫ್ಲಿಂದ ಏನಾಗುತ್ತದ? ಯಡಿಯೂರಪ್ಪ ಸರ್ಕಾರನಾಗ ವಕಫ್ ಬಗ್ಗೆ ನೋಟಿಸ್ ಕೊಟ್ಟಿದ್ರಿ. ಬೊಂಬಾಯಿ ಸರ್ಕಾರನಾಗ ಅವ್ರು ನೋಟಿಸ್ ಕೊಟ್ಟಿದ್ರಿ. ಅವಾಗೆಲ್ಲ ಮಕ್ಕೊಂಡಿದ್ರ? ಅವಾಗ ಉತ್ತರ ಕೊಡಕ್ ಆಗಿಲ್ಲ, ನಿಮ್ಗ ಕೇಳಕ್ ಬಂದಿಲ್ಲ. ಈಗರ ಏನಾಗುತ್ತದ? ವಾಕ್ ಏನದ? ಸಿದ್ದರಾಮಯ್ಯಜಿ ಅವರು MP ಪಾಟೀಲ್ ಅವರು ಏನ್ ಹೇಳಿದ್ದಾರೆ? ಯಾವುದೇ 1 ಇಂಚುನು ಜಾಗ ರೈತರು ತಗೊಳ್ಳೋದಿಲ್ಲ ಸ್ಪಷ್ಟನೆ ಮಾಡಿದ್ದಾರೆ. ಮತ್ತೆ ಅದ್ರ ಬಗ್ಗೆ ಮಾತಾಡ್ತೀರಿ. ನಿಮ್ ಬೇರೆ ಕೆಲ್ಸ ಇಲ್ಲ? ನೋಡ್ರಿ ಇಲ್ಲಿ ಬಂದು ವಾರ್ಡ್ ನಂಬರ್ 29ನಲ್ಲಿ ಏನ್ ರೀತಿ ಕೆಲಸ ಆಗಿತ್ತು ಅಂದ್ರೆ 7 ವರ್ಷ ನಿಮ್ ಅಧಿಕಾರ ಇತ್ತು. 7 ವರ್ಷನಾಗ ಏನ್ ಮಾಡಿರಿ? ಇಲ್ಲಿ 7 ರೋಡ್ ಮಾಡಕ್ ಆಗಿಲ್ಲ ನಿಮ್ಗ. ಎಲ್ಲಾ ಜನರು ಅವ್ರಿಗೆ ತೊಂದರೆ ಆಗಿದ, ಕಷ್ಟ ನೋಡಕ್ ಆಗಿಲ್ಲ ನಿಮ್ಗ. ಅದಕ್ಕೆ ಇವತ್ತಿನ ದಿವಸ ಎಲ್ಲರೂ ಕಾಂಗ್ರೆಸ್ ಜೊತೆಯಲ್ಲಿ ಅದಾರ. ಅವ್ರು ಉತ್ತರ ಕೊಡ್ತಾರೆ. ನಾವೇನು ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ. ಮನೆ ಪ್ರಚಾರಕ್ಕೆ ಹೊಂಟಿರಿ, ಹೆಂಗ್ ಅದ ರೆಸ್ಪಾನ್ಸ್? ಭಾಳ ಚಲೋ ರೆಸ್ಪಾನ್ಸ್ ಅದ. ಎಲ್ಲಾರು ಇದು ಮಾಡ್ತಾರ. ಮತ್ತೆ ನಿನ್ನೆ ತಾನು ಹೇಳಿದ್ರಿ ಒಂದ್ ಚಿತಾಗಾರ ಸಂಬಂಧ ಒಂದ್ ಏನೇನು ಮಾತಾಡ್ರಿ. ನೀವು ಮಾಡ್ಬೇಕಾಗಿತ್ತು. ನಾನು ಹಿಂದೂ ಸಮಾಜಕ್ಕೆ 4 ಕೋಟಿ ರೂಪಾಯಿದ ಚಿತಾಗಾರ ಶಾಂಕ್ಷನ್ ಬಂದು ಮಾಡ್ತಾ ಇದ್ದೀನಿ. ನೀವೇನ್ ಮಾಡಿದ್ರ ಒಂದು ಸರಿ? ಮತ್ ಮಾಡುದ ಕೆಲ್ಸಕ್ಕೆ ನೀವು ಉತ್ತರ ಇದು ಕೊಡ್ತಾ ಇದ್ದೀರಿ. ಎಲ್ಲೇ ಮಾಡ್ಬೇಕಂದ್ರೆ ನಾನು ಮುಸಲ್ಮಾನರಿಗೆ ಮಾಡ್ತಾ ಇಲ್ಲ. ಅದು ನಾನು ಹಿಂದೂ ಸಮಾಜಕ್ಕೆ 4.25 ಕೋಟಿ ರೂಪಾಯಿ ಖರ್ಚು ಮಾಡಿ ಶಾಂಕ್ಷನ್ ಮಾಡಿ ಇಲ್ಲಿ ಇದ್ದಂತ ಎಲ್ಲ ಹಿಂದೂ ಸಮಾಜ ಅದಾರ ಎಲ್ಲಾರು ಕೂಡ್ಕಿಸಿ ಚಿತಾಗಾರ ಮಾಡಕತ್ತಿದ್ದು. ಮೊನ್ನೆ ಕೋವಿಡ್ ಟೈಮ್ನಾಗ ಜಮಖಂಡಿ ರೋಡಿಗೆ ಎಷ್ಟು ತೊಂದರೆ ಆಗಿದೆ ಜನರಿಗೆ. ಸುಮಾರು 100 ಗಟ್ಲೆ ರೋಡ್ ಆಗಿದ್ದು. ಅದರ ಸಲುವಾಗಿ ನಾನು ಅಲ್ಲಿ ಮಾಡ್ತಾ ಇದ್ದೆ. ಅದೇನು ಹೋಗಿ ಎಲ್ಲರೂ ಮುಸಲ್ಮಾನ ಸಮಾಜಕ್ಕೆ ಹಾಕಕತ್ತಿದ್ದೆ. ನಾಚಿಗೆ ಬರ್ಬೇಕು ನಿಮ್ಗೆ ಹೇಳಕದು. ಎಲ್ಲರೂ ಒಯ್ದು ಏನಾರ ನಾನು ಹಿಂದೂ ಸಮಾಜಕ್ಕೆ 4.25 ಕೋಟಿ ಶಾಂಕ್ಷನ್ ಮಾಡಿ ತಂದು ಮಾಡಾಕತ್ತಿದ್ದು. ಬೇರೆಯವ್ರಿಗೆ ಮಾಡಕತ್ತಿಲ್ಲ. ಅದು ಏನು ಮುಸಲ್ಮಾನ ಸಮಾಜಕ್ಕೆ ಮಾಡಾಕತ್ತಿದ್ದು. ಅದು ನಿಮ್ಮ ಸಮಾಜಕ್ಕೆ ನಿಮ್ಗೆ ಮಾಡ್ಬೇಕಾದ್ರೆ ಅದನ್ನೂ ನೋಡಕ್ ಆಗುದಿಲ್ಲ ನಿಮ್ಗ. ನಾಳೆ ನೀವು ಸತ್ತಾಗ ಎಲ್ಲ ಸುಡ್ತೀರಿ ನಿಮ್ಗ. ಅದನ್ನು ವಿಚಾರ ಮಾಡ್ರಿ ಒಂದ್ ಸ್ವಲ್ಪ. ಇದು ಏನ್ ಜನರಿಗೆ ಅನುಕೂಲ ಆಗುವಂತ ಸ್ಥಳದಲ್ಲಿ, ಜನರಿಗೆ ತೊಂದರೆ ಆಗುವಂತ ಆಗ್ಲಾರ್ದಂತ ಸ್ಥಳದಲ್ಲಿ ನಾವು ಕೆಲಸ ಮಾಡ್ತಾ ಇದ್ವು. ಒಂದ್ ಕೆಲಸ ಮಾಡೋ ಟೈಮ್ನಾಗ ನೀವೇನ್ PWD ರೋಡ್ ಮಾಡ್ಸಿಲ್ಲ. ನಿಮ್ ಆಫೀಸ್ ಮುಂದೆ ಮಾಡಿರಿ. ಎಷ್ಟು ಕೆಟ್ಟ ರೋಡ್ ಆಗೈತಿ. MG ರೋಡ್ ನೋಡ್ರಿ ಏನ್ ಮಾಡಿರಿ ಅನ್ನೋದು. ಬೇರೆಯವ್ರ ಬಗ್ಗೆ ಮಾತಾಡ್ತಿರಲ್ಲ. ಎಷ್ಟು ಲೂಟಿ ಮಾಡಿರಿ ನೀವು. 7 ವರ್ಷನಾಗ ಏನ್ ಲೂಟಿ ಮಾಡಿರಿ ಅನ್ನೋದು ನಿಮ್ಮ PA ಸಮಿತಿ ನೀವು ಲೂಟಿ ಮಾಡಿರಿ. ಬೇರೆಯವ್ರು ಬಿಡ್ರಿ. ಎಲ್ಲ ಬಿಜಾಪುರ ಜನತೆ ಹೇಳ್ತಾರ ಏನ್ ಮಾಡಾಕತ್ತಾರ ಏನಿಲ್ಲ ಅನ್ನೋದು. ನಿಮ್ಮ BJP ವಾರ್ಡ್ ನಲ್ಲಿ ಕೆಲಸ ಹಾಕಿದ್ವು. ನೀವು ಹಾಕಿದ್ರೇನ? 18 ವಾರ್ಡ್ನಾಗ 1 ರೂಪಾಯಿ ಕೆಲಸ ಹಾಕಿದ್ದಿಲ್ಲ. ನಾವು 35 ವಾರ್ಡ್ನಾಗ ಎಲ್ಲ ಕೆಲಸ ಹಾಕಿದೀವಿ. ಕಾಂಗ್ರೆಸ್ ಪಕ್ಷದ ಇದು ಸಿದ್ಧಾಂತ, ಕಾಂಗ್ರೆಸ್ ಪಕ್ಷದ ಇದು ಪ್ರಿನ್ಸಿಪಲ್. ಎಲ್ಲರೂ ತಗೊಂಡ್ ಹೋಗುದು ನಮ್ ಕರ್ತವ್ಯ. ನಾವು ತಗೊಂಡ್ ಹೋಗ್ತಾ ಇದ್ವು. ತಾವು ಏನಾರ ಮಾಡಿದ್ರಿ ಅಂದ್ರೆ ತೋರಿಸ್ರಿ. 18 ವಾರ್ಡ್ನಾಗ 1 ರೂಪಾಯಿ ಕೆಲಸ ಆಗಿಲ್ಲ. ಇದೇ 29 ವಾರ್ಡ್ನಾಗ ನೀವು ಬಂದಿರಿ. ಇದು ಏನ್ ಕೆಲಸ ಮಾಡಿರಿ ತೋರಿಸ್ರಿ. ಇದಕ್ಕೆ 29ನೇ ವಾರ್ಡ್ನಾಗ ಏನ್ ಕೆಲಸ ಮಾಡಿರಿ? ಇಲ್ಲಿ ಜನ ಉತ್ತರ ಕೇಳ್ತಾ ಇದಾರೆ ನಿಮ್ಗೆ. ಯಾವ ಕೆಲಸ ಮಾಡಿದ್ರಿ ಇಲ್ಲಿ? ನಾವು ಬಂದ ಮೇಲೆ ಎಲ್ಲ ಇಲ್ಲಿ ಡ್ರೈನೇಜ್ ಹಾಕಿವ್, ರೋಡಿಂದ ಹಾಕಿವ್, ಎಲ್ಲಾ ಕಡೆಗೆ ಎಲ್ಲ ಕೆಲಸ ಮಾಡಿವ್. ನೀವೇನ್ ಮಾಡಿದ್ರ?
ಅದಕ್ಕೆ ಜನ ನಾವು ದುಡಿದಕ್ಕೆ ಪಗಾರ ಕೊಡ್ತಾರ. ಜನ ಭಾಳ ಒಳ್ಳೆಯವ್ರು ಅದಾರ. ಜನ ಏನ್ ನಾವು ದುಡಿದಿದ್ವಿ ಅದು ಪಗಾರ ಕೊಡ್ತಾರ. ಅವ್ರ ಮತವನ್ನು ಓಟ್ ಅವ್ರು ತಮ್ಮ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ ಆಶೀರ್ವಾದ ಮಾಡ್ತಾರೆ. ಮತ್ತೆ ಇಲ್ಲಿ ಉಳಿದ ದಿವಸ ಏನೇನು ಕೆಲಸ ಉಳ್ದೋ ಎಲ್ಲ ಕೆಲಸ ನಾವು ಸಂಪೂರ್ಣವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷಕ್ಕೆ ನೋಡ್ರಿ ಅವ್ರೇನಂದ್ರೆ ನಮ್ಮ ಕ್ಯಾಂಡಿಡೇಟ್ ಇಲ್ಲಿ ಬಿಜೆಪಿ ಏನ್ ಕ್ಯಾಂಡಿಡೇಟ್ ಹಾಕ್ತಿರಲ್ಲ ಎಲ್ಲೇ ಬರ್ತಾರ 17 ಮಂದಿ ಹಾಕ್ತಿನೋ ನಮ್ದೇ ಮೇಯರ್ ನಮ್ದೇ ಉಪ ಮೇಯರ್ನು ಹಾಕ್ತಾರೆ. ಮೊನ್ನೆನೂ ಹೇಳಿದ್ರಲ್ಲ, ಹೋದ ಇಲೆಕ್ಷನ್ಯಾಗನು ಹೇಳಿದ್ರಲ್ಲ, ಮಾಡಿ ತೋರ್ಸಲ್ಲ ನಾವು. ನಮ್ಮ MB ಪಾಟೀಲ್ ಸಾಹೇಬ್ರು ಯಾವಾಗ ಇದು ಮಾಡ್ತಾರ ಅವ್ರ ತನ ಯಾವುದೇ ಬದಲಾವಣೆ ಆಗುದಿಲ್ಲ. ನಮ್ಮ ಸುನೀಲ್ ಗೌಡ್ರ ಪಾಟೀಲ್ರು MB ಪಾಟೀಲ್ರು 5 ವರ್ಷ ನಮ್ಮ ಮೇಯರ್ ಕಾಂಗ್ರೆಸ್ದೇ ಇರುದು. 5 ವರ್ಷ ನಾವ್ ಎಲ್ಲಾರು ಕೂಡಿ ಕೆಲಸ ಮಾಡುದು. ಇದನ್ನು ಕ್ಯಾಂಡಿಡೇಟ್ ನಾವು ಗೆಲ್ತು. ನಾವು 10 ಮಂದಿ ಇದ್ದಾಗನು ನಾವು ಮಾಡಿ ತೋರ್ಸು. ಈಗೇನ್ ಪ್ರಶ್ನೆ ಬರುವುದಿಲ್ಲ. ಎಲ್ಲಾರು ಕೂಡಿ ನಾವು ಒಕ್ಕಟ್ಲಿಂದ ನಮ್ಮ ಎಲ್ಲಾ ಪಕ್ಷದ ಮಹಾನಗರ ಪಾಲಿಕೆ ಸದಸ್ಯರು ಒಕ್ಕಟ್ಲಿಂದ ನಾವು ಕೆಲಸ ಮಾಡಿದ್ವಿ. ಎಲ್ಲಾ ಕೆಲಸ ಮಾಡಿದ್ವಿ. ಇದೇ 5 ವರ್ಷ ಮಹಾನಗರ ಪಾಲಿಕೆ ಒಳಗ ನಮ್ ಕಾಂಗ್ರೆಸ್ ಮೇಯರೇ ಇರುವುದು. ನಾವು ಕಾಂಗ್ರೆಸ್ನವ್ರೆ ಎಲ್ಲ ಕೆಲಸ ಮಾಡುದು. ನಿಮ್ BJP ವಾರ್ಡ್ನಾಗನು ಕೆಲಸ ಮಾಡುವ ಹೋಗಿ ನೋಡ್ರಿ. ಮೊದಲ ರೆಕಾರ್ಡ್ ಹೇಳ್ತೈತಿ. ನಿಮ್ಮಂಗ ನಾವು ಸುಳ್ಳು ಹೇಳುವುದಿಲ್ಲ. ಅವ್ನ್ ರೆಕಾರ್ಡ್ ಹೇಳ್ತು. ಏನ್ ನಿಮ್ ಸದಸ್ಯರಿಗೆ ಹಾನಿ ಮಾಡಿ ಪ್ರಮಾಣ ಮಾಡಿ ಕೇಳ್ರಿ ಎಟ್ಟ ಕೆಲಸ ಹಾಕೊಂಡಾರ ಕಿಸಿ. ಅವ್ರು ಪ್ರಮಾಣ ಮಾಡಿ ಹಾನಿ ಮಾಡ್ಲಿರು. ಕೆಲಸ ಹಾಕಿಲ್ಲ ಮಾಡ್ಕೊಂಡಿಲ್ಲ ಕಿಸಿ. ಎಲ್ಲಾ ಕೆಲಸ ಅವ್ರದ್ದು ಮಾಡಿವ್ ನಮ್ದು ಮಾಡಿವ್. ಎಲ್ಲಾ ಕೆಲಸ ನಾವು ಮಾಡ್ಕೋತಿದ್ವಿ. ಎಷ್ಟು ಫಂಡ್ ಅದ ಅದ್ರ ಫಂಡ್ ಒಳಗೆ ಎಲ್ಲ ಹುಡ್ಕ್ಯಾಡಿ ಎಲ್ಲಾ ಕೆಲಸ ಹಾಕೊಂಡು ಎಲ್ಲಾ ಕೆಲಸ ಮಾಡ್ತಾ ಇದ್ವಿ. ಅವ್ರ ಮಾತು ಯಾರು ಕೇಳುದಿಲ್ಲ. ಅವ್ರು ಬರೀ ಸುಳ್ಳಿನ ಸದಾರ, ಬರೀ ಸುಳ್ಳು ಮಾತಾಡೋದು. ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು. ಇವತ್ತು ವಾರ್ಡ್ ನಂಬರ್ 29 ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ಅಂತ ಬಾಬು ಯಳಗಂಟಿ ಅವರ ಪ್ರಚಾರವನ್ನು ಅಬ್ದುಲ್ ಹಮೀದ್ ಮುಷ್ರಿಫ್ ಅವರು, ಮಹಾಪೌರ ಅಂತ ಅವರ ಪತಿಯವರಾದಂತ ಅಬ್ದುಲ್ ರಜಾಕ್ ಹೊರ್ತಿ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರ್ಕೊಂಡು ನಾವು ಪ್ರತಿಯೊಂದು ಮನೆಗೆ ಇವತ್ತು ಪ್ರಚಾರವನ್ನು ಮಾಡ್ತಾ ಇದೀವಿ. ಇವತ್ತು ರಾಜ್ಯದಲ್ಲಿ ನಮ್ಮ ಸರ್ಕಾರ ಕೊಟ್ಟಂತ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಪ್ರತಿಯೊಂದು ಮನೆಗೆ ಮುಟ್ಟಿದಾವಂತ ಈ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂತಂದ್ರೆ ಇವತ್ತು ರಾಜ್ಯದಲ್ಲಿ ನಮ್ದೇ ಸರ್ಕಾರದ ಮತ್ತು ಕಾರ್ಪೊರೇಷನ್ದು ನಮ್ದು ಕಾಂಗ್ರೆಸ್ ಪಕ್ಷದ ಇರೋದ್ರಿಂದ ಇಲ್ಲಿ ಪ್ರತಿಯೊಂದು ರೋಡ್ಗಳು, ಡ್ರೈನೇಜ್ಗಳು ಎಲ್ಲ ಕೆಲಸ ಆಗಿದಾವ. ಅದಕ್ಕೆ ಸಹಜವಾಗಿ ಜನರ ಒಂದು ಅಭಿಪ್ರಾಯ ಕಾಂಗ್ರೆಸ್ ಪಕ್ಷದ ಕಡೆ ಒಂದು ಒಲವು ಇದೆ ಅಂತ ಇವತ್ತೆಲ್ಲ ತಾಯಂದ್ರು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತೀವಿ. 100ಕ್ಕೆ 100ರಷ್ಟು ನಾವು ಬಾಬು ಯಳಗಂಟಿ ಅವ್ರನ್ನ ಆರಿಸ್ತಾ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಿಜಾಪುರ ನಗರದ ವಾರ್ಡ್ ನಂಬರ್ 29 ಜನತೆ ಹಾಗೂ ಬಿಜಾಪುರ ಜನತೆಗೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಹಾಗೂ ಕರ್ನಾಟಕ ವತಿಯಿಂದ ನಮಸ್ಕಾರ. ಇವತ್ತು ವಾರ್ಡ್ ನಂಬರ್ 29 ಎಲೆಕ್ಷನ್ ನಡೆಯುತ್ತಿದೆ. ಯಾಕಂದ್ರೆ ಇವತ್ತು ಮಹತ್ವಪೂರ್ಣವಾದ ಎಲೆಕ್ಷನ್ ಇದು 29ದ್ದು. ಅದರ ಸಲುವಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಪಕ್ಷದ ಎಲ್ಲ ಹಿರಿಯರು ಕೂಡಿ ಮತಯಾಚನೆ ಮಾಡತ್ತೀವಿ. ಎಲ್ಲ ಏರಿಯಾಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಐತಿ. ಮುಂದೆ ಬರುವಂತ ದಿನಗಳಲ್ಲಿ ನಮ್ಮ ವಾರ್ಡ್ ನಂಬರ್ 29 ಕ್ಯಾಂಡಿಡೇಟ್ 100ಕ್ಕೆ 100 ಗೆಲ್ಲುವುದು ಖಚಿತ. ನಗರ ಶಾಸಕರು ಇಲ್ಲಿ ಪ್ರಚಾರ ಮಾಡೋ ಸಮಯದಲ್ಲಿ ನಿಮ್ ಪಕ್ಷ ಬಗ್ಗೆ ಸಾಕಷ್ಟು ಮಾತಾಡ್ಯಾರ. ಅದಕ್ಕೆ ತಾವು ಏನಂತೀರಿ ಸರ್? ಅವ್ರ ಪಕ್ಷಕ್ಕೆ ಏನ್ ಬಿಟ್ಟಾರೇನ್ರಿ? ಅವ್ರು BJP ಪಕ್ಷಕ್ಕೆ ಬಿಟ್ಟಾರ. ಅವ್ರು BJP ನಾಯಕಕ್ಕೆ ಬಿಟ್ಟಾರ. ಅವ್ರು BJP ಪಕ್ಷಕ್ಕೆ ಬಿಡುದಿಲ್ಲ. BJP ರಾಜ್ಯ ಅಧ್ಯಕ್ಷರಿಗೆ ಗೌರವ ಕೊಡ್ತಾರ, ಹಿರಿಯ ಮುಖಂಡರಿಗೆ ಗೌರವ ಕೊಡ್ತಾರ. ಕಾಂಗ್ರೆಸ್ಗಾದ ಅದು ಸಾಮಾನ್ಯ. ಅವ್ರಿಗೆ ಮಾತಾಡುವಂತ ಏನು ಇವತ್ತು ಉಳಿದೇ ಇಲ್ಲ. ಇಡೀ ಕರ್ನಾಟಕ ಜನರಿಗೆ ಗುರುತಾಗೈತಿ. ಮೊನ್ನೆ ಇದರ ಉತ್ತರ ನಮ್ಮ ಕರ್ನಾಟಕ ಜನರಿಗೆ ಅಲ್ಲಮ್ಮ ಪ್ರಭು ಕೊಟ್ಟು ಕಳ್ಸ್ಯಾನ್ರಿ ಅವ್ರಿಗೆ ತಿರ್ದಾಳದಾಗ. ಅಲ್ಲಿ ಜನನೂ ಕೊಟ್ಟಾರ ಅವ್ರಿಗೆ ಉತ್ತರ. ಅದ್ರ ಉತ್ತರ ಅನ್ಕಿ ನಾಳೆ ಅದರ ಇದು ರಿಸಲ್ಟ್ ಬರ್ತೈತಿ ಇವತ್ತರ ನಾಳೆ. ಸರ್ ಅಲ್ಲಿ ಅಲ್ಲಮ್ಮ ಪ್ರಭು ದೇವಸ್ಥಾನದಲ್ಲಿ ಅವ್ರು ಕಾಂಗ್ರೆಸ್ ಅವರು ನಮಗೆ ತಡೆ ಹೇಳ್ಯಾರ. ಇಲ್ರಿ, ಕಾಂಗ್ರೆಸ್ ಅವರಲ್ಲ, ಭಕ್ತರವರು, ಭಾರತೀಯರವರು. ನಾವು ಭಾರತೀಯರು. ಇವ್ರು ಹೋಗಿ ಅಲ್ಲಮ್ಮ ಪ್ರಭು ಅವ್ರ ಬಗ್ಗೆ ಮಾತಾಡೋದು ಗೊತ್ತು. ಯಾಕಂದ್ರೆ ಕಳೆದ ಒಂದು 15 ದಿವಸ ಅದು ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮ ಭಾಳ ದೊಡ್ಡ ನಾಯಕರು ಬಂದ್ರು, ಸ್ವಾಮಿಗಳು ಬಂದ್ರು. ಅಲ್ಲಿ ಏನ್ ನಡೀತೈತಿ ಅದರ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಹೋಗಿ ರಾಜಕೀಯ ಮಾಡಿದ್ರು. ಅದ್ರ ಸಲುವಾಗಿ ಅವ್ರು ತಳಗಿಳಿಸ್ಯಾರ. ಯಾಕಂದ್ರೆ ಅಲ್ಲಮ್ಮ ಪ್ರಭು ಆಗ್ಲಿ, ತಿರ್ದಾಳ ಜನರಾಗ್ಲಿ, ಕರ್ನಾಟಕ ಜನರ ಅವ್ರಿಗೆ ಉತ್ತರ ಕೊಡ್ತಾರ. ಮುಖ್ಯವಾಗಿ ವಾರ್ಡ್ ನಂಬರ್ 29 ಜನರು ಅವ್ರಿಗೆ ಉತ್ತರ ಕೊಡ್ತಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.